ಶಿವನ ಆಶೀರ್ವಾದ. ನಾನು ಇದು ನಿರಂತರವಾಗಿ ನನ್ನ ಕೈಲಾದ ಸೇವೆಗಳು ಮಾಡ್ಕೊಂಡ್ಬರ್ತೀನಿ. ನನಗೆ ಬಹುಶಃ ಇದು 3ನೇ ಪುನರ್ಜನ್ಮ. 2 ಮೇಜರ್ ಆಪರೇಷನ್ ಆಯ್ತು. ಭಗವಂತ ಮತ್ತೆ ಇನ್ನು ಜನಸೇವೆ ಮಾಡಬೇಕು. 3ನೇ ಜನ್ಮ ಕೊಟ್ಟು ಈ ಸೇವೆ ಮಾಡತ್ತ ಶಕ್ತಿ ಕೊಟ್ಟವ್. ನಾನು ಶಕ್ತಿ ಇರೋವರೆಗೂ ನಿರಂತರವಾಗಿ ಜನಸೇವೆಯನ್ನು ನಾನು ತೊಡಗಿಸ್ಕೊಂಡು. ಈ ತರ ವೃದ್ಧಾಶ್ರಮಗಳು ಪೋಷಕರನ್ನ ತಂದು ಬಿಡ್ತಾರಲ್ಲ ಮಕ್ಕಳು, ಬೇಕಾ ಈ ತರದ ವೃದ್ಧಾಶ್ರಮಗಳು? ಬೇಕಾಗಿಲ್ಲ. ಯಾವತ್ತು ಈ ಸಮಾಜದಲ್ಲಿ ಈ ವೃದ್ಧಾಶ್ರಮಗಳು ಇಲ್ಲದೆ ಅಥವಾ ಆವತ್ತು ಒಂದು ಸತ್ಯವಾದ ಕಾಲ ಅಂತೇಳಿ ನಾನು ಭಾವಿಸ್ತೇನೆ. ಜನ್ಮ ಕೊಟ್ಟಂತ ತಂದೆ ತಾಯಿಗಳೇ ಕಣ್ಣು ಕಾಣೋ ದೇವರು. ಗುಡಿಯಲ್ಲಿ ವಿಗ್ರಹಗಳು ಮಾಡಿ ಪೂಜಿಸ್ತೀವಿ, ಆದ್ರೆ ಯಾರು ತಂದೆ ತಾಯಿಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವ್ರು ಸಾಕ್ತಾರೋ ಅವ್ರನ್ನ ಕಣ್ಣು ಕಾಣಂತ ನಿಜವಾದ ದೇವರು. ಹಾಗಾಗಿ ನಾನು ಅದಕ್ಕೆ ನಿರಂತರವಾಗಿ ಇಲ್ಲಿ ಅವತ್ತಿಂದ ನನಗೆ ಅದೇನೋ ಒಂದು ಇಲ್ಲಿ ಅಟ್ಯಾಚ್ಮೆಂಟ್. ನಾನು ಪ್ರಾರಂಭ ಮಾಡಿದ್ರಿಂದ ಇದು ಬಹುಶಃ ನಾನು ಪ್ರಾರಂಭ ಮಾಡಿ 19ನೇ ವರ್ಷ ಇರಬೇಕು. 18-19 ವರ್ಷ ಆಗಿದೆ. ಹಾಗಾಗಿ ಅದಾಗಬಾರ್ದು. ಅವ್ರು ಎಷ್ಟೇ ಕಡು ಬರ್ತದಲ್ಲಿ ಅವ್ರು ಏನ್ ಕೇಳ್ತಾರೆ, ಅವ್ರು ವಿಶೇಷವಾದ ಒಂದು ಆಸೆ ಅಂಶಗಳು ಅವ್ರೇನು ಪೂರೈಸಲ್ಲ. ಅವ್ರಿಗೇನೋ ಸಮಯಕ್ಕೆ ಸ್ವಲ್ಪ ಊಟ ಹಾಕೊಂಡು ಅವ್ರು ಸಾಕೊಂಡಿದ್ರೆ ಸಾಕು. ಅದನ್ನು ಮಾಡಬೇಕು. ಯಾವುದೇ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಆ ಹಿರಿಯರಿಗೆ ಅವರು ಪೂಜಿಸೇ ಇದ್ರು ಹೋಗ್ಲಿ, ಅವ್ರನ್ನ ಸಾಕುವಂತ ವ್ಯವಸ್ಥೆ ಆಗಬೇಕು. ಈ ವೃದ್ಧಾಶ್ರಮಗಳು ಎಲ್ಲಿ ಇಲ್ದಂಗೆ ಆಗ್ಬೇಕು ಸಮಾಜದಲ್ಲಿ. ಆವತ್ತು ಒಂದು ಒಳ್ಳೆ ಸಮಾಜ ಅಂತ ನಾನಂತೂ ಭಾವಿಸ್ತೀನಿ. ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಅವೆಲ್ಲ ವಿತರಣೆ ಮಾಡಿ, ತದನಂತರ APMC ಮಾರ್ಕೆಟ್ ಅಲ್ಲಿ ಹಮಾಲಿಗಳಿಗೆ, ಕೂಲಿಗಳಿಗೆ ಮತ್ತೆ ರೈತರಿಗೆ ಅನ್ನದಾನವನ್ನ ಏರ್ಪಡಿಸಿ, ಮತ್ತೆ ಬಾಬಾ ಟೆಂಪಲ್ಗೆ ಹೋಗಿ, ತದನಂತರ ಈಗ ಇಲ್ಲಿಗೆ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆಲ್ಲ ಊಟ ಬಡಿಸಿ ಇಲ್ಲಿ ನಾನು ಮಾಮೂಲಿಯಂತೆ ಹುಟ್ಟುಹಬ್ಬವನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಇದೇ ರೀತಿಯಾಗಿ ನಾನು ಏನು ತಮಗೆಲ್ಲ ಗೊತ್ತಿರೋ ಹಾಗೆ APMC ಮಾರುಕಟ್ಟೆ ನಾನು ಅನ್ನದಾನ ಪ್ರಾರಂಭ ಮಾಡಿ ಮುಂದಿನ ಜೂನ್ 30ನೇ ತಾರೀಕಿಗೆ 2 ವರ್ಷಗಳು ಪೂರೈಸ್ತದೆ. ಪ್ರಾರಂಭ ಮಾಡಿದಾಗ ಏನೋ ಉದ್ದೇಶ ಇಟ್ಕೊಂಡು 1 ತಿಂಗಳು 2 ತಿಂಗಳು ಮಾಡ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ ಅನ್ನೋ ಒಂದು ಮಾತನ್ನ ಆಡ್ಕೊಂಡ್ರು ಜನ. ಆದ್ರೆ ನಿರಂತರವಾಗಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ತರಕಾರಿ ಮಾರುಕಟ್ಟೆಯಲ್ಲಿ ಮಾಡೋದ್ರ ಜೊತೆಗೆ ಪ್ರತಿ ಸೋಮವಾರ ಹೂವಿನ ಮಾರ್ಕೆಟ್ ಅಲ್ಲಿ ಕೂಡ ಅನ್ನದಾನವನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಇಲ್ಲಿ ತಾಯಂದರು ಬಹಳಷ್ಟು ಜನ ವೃದ್ಧರು ಇದ್ದಾರೆ. ಅವರು ಎಲ್ಲರ ಆಶೀರ್ವಾದ ಪಡ್ಕೊಂಡು ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಇತ್ತು. ನಮ್ಮ ಗ್ರಾಮದಲ್ಲಿ ನಾನೊಂದು 1ನೇ ಮಹಡಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ 1ನೇ ಮಾಡಿ ನಮ್ಮ ತಂದೆ ತಾಯಿ ಹೆಸರಲ್ಲಿ, ನಮ್ಮ ತಂದೆ ಅಂಗಡಿ ನಾಡಪ್ಪನವರು, ತಾಯಿ ಬಯಮ್ಮನವರ ಸ್ಮರಣಾರ್ಥ ನನ್ನ ಸ್ವಂತ ವೈಯಕ್ತಿಕವಾಗಿ ಒಂದು ಉಚಿತ ಕಟ್ಟಡವನ್ನ ನಾನು 1ನೇ ಮಹಡಿ ಕಟ್ಟಡನ ನಿರ್ಮಾಣ ಮಾಡಿಸಿದ್ದೀನಿ. ಅದರ ಉದ್ಘಾಟನೆ ಕೂಡ ಇವತ್ತೇ ಇತ್ತು. ಆದರೆ ಕಾಲಾವಕಾಶದ ತೊಂದರೆಯಿಂದ ಅದನ್ನ ಮುಂದಿನ ವಾರ ನಮ್ದು ಮದುವೆ ಕಾರ್ಯ ಇದೆ ಮನೆಯಲ್ಲಿ. ಅದು ಮುಗಿದ ನಂತರ ಅದು ಪ್ಲಸ್ ಇನ್ನೊಂದು ಕಾರ್ಯಕ್ರಮ, ಗರ್ಭಿಣಿ ಸ್ತ್ರೀಯರಿಗೆ ಉಚಿತ ಸಾಮೂಹಿಕ ಆರೋಗ್ಯ ತಪಾಸಣೆ ಮತ್ತು ಸಾಮೂಹಿಕ ಸಂಬಂಧ ಅನೇಕ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಅದನ್ನು ಕೂಡ ಇದೇ ತಿಂಗಳಲ್ಲಿ, ಈ ತಿಂಗಳು 30ರೊಳಗಾಗಿ ಆ ಕಟ್ಟಡದ ಉದ್ಘಾಟನೆ. ಕಟ್ಟಡ ಯಾಕೆ ಮಾಡುತ್ತೆ ಅಂದ್ರೆ ನಮ್ಮೂರಲ್ಲಿ ಹಾಲು ಕಡಿಮೆ, ಮುಂದೆ ಬಿಲ್ಗಳಿಗೆ ತೊಂದರೆ ಆಗಬಾರ್ದು. ಆ ಕಟ್ಟಡದಲ್ಲಿ ಹಾಲು ಉತ್ಪಾದನೆ ಕಡಿಮೆ ಆದ್ರೂ ಕೂಡ ಅದೊಂದು 8-10 ಸಾವಿರ ರೂಪಾಯಿ ಬಾಡಿಗೆಗೆ ಈಗಾಗಲೇ ಮಾತಾಡಿದ್ದಾರೆ. ಅದು ನಿರಂತರವಾಗಿ ಗ್ರಾಮದ ಜನತೆಗೆ ಸೇರುವಂತ, ಹಾಲು ಉತ್ಪಾದಕರಿಗೆ ಸೇರುವಂತ ನಿರಂತರವಾಗಿ ಬಾಡಿಗೆ ಬರುವಂತ ವ್ಯವಸ್ಥೆಯನ್ನ ನಾನು ಮಾಡಿದ್ದೀನಿ. ಆ ತರ ಸಮಾಜ ಸೇವಾ ಕಾರ್ಯಗಳು ನನ್ನ ಕೈಲಾದ ಮಟ್ಟಿಗೆ ದಾನ ಧರ್ಮಗಳು
ನಾನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ಕಾರ್ಯಗಳು ನನ್ನ ನಂತರ ಕೂಡ ನನ್ನ ಕುಟುಂಬದವರು, ನನ್ನ ಮಗ ಇರ್ಬೋದು, ನನ್ನ ಮೊಮ್ಮಕ್ಕಳವರೆಗೂ ನನಗೆ ಆ ನಂಬಿಕೆ ಇದೆ. ನಿರಂತರವಾಗಿ ಈ ತರ ಸಮಾಜ ಸೇವಾ ಕಾರ್ಯಕ್ರಮಗಳು ಮತ್ತೆ ಅನ್ನದಾನಗಳು ಇವೆಲ್ಲಾನು ಮುಂದೆ ನಡೆಸ್ಕೊಂಡು ಹೋಗ್ತಾರೆ. ಆ ಬುದ್ಧಿ ಅವ್ರಿಗೂ ಕೊಡ್ಲಿ. ನಿರಂತರವಾಗಿ ಇದು ಎಲ್ರಿಗೂ ಇದರ ಶ್ರೇಯಸ್ಸು ಯಾರ್ಯಾರು ಭಾಗಿಗಳಾಗ್ತಾರೆ ಅವರೆಲ್ಲರೂ ಕೂಡ ಸಿಗಲಿ ಅಂತ ಆ ಭಗವಂತನಲ್ಲಿ ಬಾಬಾಲಿ ನಾನು ಬೇಡ್ಕೊಂಡು ಇವತ್ತು ನೀವು ನಾವೆಲ್ಲ ಸೇರಿ ಇಲ್ಲಿ ಸಿಹಿ ಊಟ ಮಾಡೋಣ ಅಂತ ತಮ್ಮಲ್ಲಿ ಮನವಿಯನ್ನ ಮಾಡ್ತೇನೆ. ಆಶ್ರಮ ಅಂದ್ರೆ ಅನೇಕ ಜನ ತಂದೆ ತಾಯಿಗಳು, ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಇರ್ಬೋದು, ಅಜ್ಜಿ ತಾತ ಇರ್ಬೋದು, ಅವ್ರನ್ನ ಅವರು ಸಾಕ್ಷಾತ್ ಕಣ್ಣು ಕಾಣುವಂತ ದೇವರು. ಅಂತ ದೇವರುಗಳ ಸೇವೆ ಮಾಡದೆ ತಂದು ಅನೇಕ ಜನ ಇಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಬಿಟ್ಟಿರ್ತಾರೆ. ನಾನು ಪ್ರಾರಂಭದಲ್ಲಿ ಬಂದಾಗ ಅನೇಕ ಜನ ಇಂಟರ್ವ್ಯೂ ಮಾಡಿದೆ. ಮಕ್ಕಳಿದ್ದಾರೆ, ಮಕ್ಕಳಿದ್ರು ಕೂಡ ಹೊರದೇಶದಲ್ಲಿ ಅಲ್ಲಿ ಇಲ್ಲಿ ಅವರು ವ್ಯವಸ್ಥಿತವಾಗಿದ್ದಾರೆ. ಅವ್ರು ತಂದು ಇಲ್ಲಿ ಬಿಟ್ಟಿದ್ದಾರೆ. ನನಗೆ ತಂದೆ ತಾಯಿ ಇಬ್ರು ಕಳ್ಕೊಂಡಿದ್ದೀನಿ. ಇವರಲ್ಲಿ ತಂದೆ ತಾಯಿ ನೋಡ್ಕೊಂಡು ಮಾಡ್ಬೇಕು ಅಂತ ನನ್ನ ಆತ್ಮಕ್ಕೆ ಅನಿಸ್ತು. ಹಾಗಾಗಿ ಇಲ್ಲಿ ಕಣ್ಣು ಕಾಣುತ್ತೆ ಇವರೇ ತಂದೆ ತಾಯಿಗಳು ಅಂತೇಳಿ ನಾನು ಸತತ 19 ವರ್ಷಗಳಿಂದ ನಾನು ಇಲ್ಲೇ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡೆ. ಸರ್ 72 ವಯಸ್ಸು ಅಂತ ಹೇಳ್ತೀವಿ.